ಹಾಯ್ ಸ್ನೇಹಿತರೆ, ನಾವಿವತ್ತು ಡಂಬಳ ಗ್ರಾಮದ ಜಮಾಸಲ್ ದರ್ಗಾ ಹತ್ರ ಇದ್ದೀವಿ. ದರ್ಗಾ ಇವತ್ತು ಏನಪ್ಪ ವಿಶೇಷ ಅಂದರೆ ಉರುಸಿದೆ. ಉರುಸು ನಿಮಿತ್ತವಾಗಿ ಎಲ್ಲ ಊರಿನ ರೈತರೆಲ್ಲ ತಮ್ಮ ಹಸುಗಳನ್ನು ತಂದು ಇಲ್ಲಿ ಪೂಜೆ ಮಾಡಿಸಿ ತೊಗೊಂಡೋಗ್ತಾರೆ. ಅದೊಂದು ಪುರಾತನವಾದ ನಿಯಮ ಇದೆ ಇಲ್ಲಿ ನಮ್ಮ ಡಂಬಳ ಗ್ರಾಮದಲ್ಲಿ. ಅದೇ ರೀತಿಯಾಗಿ ಇವತ್ತು ಅನ್ನ ಪ್ರಸಾದ ಇದೆ. ಉರುಸು ನಿಮಿತ್ತವಾಗಿ ಒಳಗಡೆ ದರ್ಗಾ ನೋಡ್ಕೊಂಡು ಆಮೇಲೆ ಅನ್ನ ಪ್ರಸಾದಕ್ಕೆ ಹೋಗೋ ಬನ್ನಿ ಸರ್. ನೋಡಿ ಸ್ನೇಹಿತರೆ, ಯಾವ ಥರ ಗದ್ಲಿದೆ. ಎಲ್ಲರೂ ಸಕ್ಕರೆ ಒರೆಸ್ತಿದ್ದಾರೆ. ನೋಡಿ ಸ್ನೇಹಿತರೆ, ಎಲ್ಲ ಇದು ಮಾಡ್ತಿದ್ದಾರೆ. ಇವತ್ತು ಏನು ವಿಶೇಷ ಇದೆ? ನಿನ್ನೆ ಗಂಧ, ಇವತ್ತು ಉರುಸು, ನಾಳೆ ಜಾರಿತಿದೆ. ಗಂಧ, ಉರುಸು, ಜಾರತು ಎಲ್ಲ ಸಮಾಜದ ಭಕ್ತಾದಿಗಳು ಸೇವೆ ಮಾಡಿಕೊಂಡು ಗಂಧ, ಉರುಸು, ಜಾರತ ಮಾಡ್ತಾರೆ. ಒಳ್ಳೆ ವೈಭವದಿಂದ ಮಾಡ್ತಾರೆ. ಇವತ್ತು ಪ್ರಸಾದ ಏನಿದೆ? ಪ್ರಸಾದ ಊಟ ಸ್ವೀಟ್ ಇದೆ. ಬೂಂದಿ ಸ್ವೀಟ್ ಮಾಡ್ತಾರೆ. ಅನ್ನ, ಸಾರು ಎಲ್ಲ ಜನರಿಗೆ ಭಕ್ತಾದಿಗಳಿಗೆ ಊಟ ಕೊಡ್ತಾರೆ. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಊಟ? 2 ಸ್ಟಾರ್ಟ್ ಆಗುತ್ತೆ. ಎಲ್ಲ ಭಕ್ತಾದಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕಾಲಾಂತರ ನಡೀತಾ ಇದೆ. ಯಡಿಯೂರು ಸಿದ್ದಲಿಂಗೇಶ್ವರಜ್ಜ ಅವರು, ಜಮ್ಮಲ್ ಶಾವಲಿ ಶರಣರು ಇಬ್ಬರದು ಕೂಡಿ ಮೊದಲ ಜಾತ್ರೆ ಆಗುತ್ತೆ, ಆಮೇಲೆ ಉರ್ಸಾಗತ್ತೆ. ಇದು ಕಾಲ ಹಿಂದೂ ಮುಸ್ಲಿಂ ಎಲ್ಲ ಭಾವಕತೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ವರ್ಷ ಹೆಂಗ್ ನಡೀತಾ ಇದೆ, ಈ ವರ್ಷ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜಮಾಲ್ ಶೈಲಿ ಉರುಸು ನಿಮಿತ್ತವಾಗಿ ಪ್ರಸಾದ ಯಾವ ತರ ನಡೀತಾ ಇದೆ ಸರ್? ಇವತ್ತು ನೋಡ್ರಿ, ನಿನ್ನೆ ಗಂಧ ನಡೀತು. ಅದಕ್ಕಿಂತ ಮುಂಚೆ 2 ದಿನ ತೋಟದಾರ ಮಠದ ಜಾತ್ರೆ ಮತ್ತು ಲಘು ರಥೋತ್ಸವ 2 ಅದಾದ ನಂತರ ಮಾರನೇ ದಿನ ಗಂಧ. ಇವತ್ತು 4ನೇ ದಿನ ಉರುಸು. ಉರುಸಿನ ಕಾರ್ಯಕ್ರಮದ ನಿಮಿತ್ತವಾಗಿ ರೈತಾಪಿ ವರ್ಗ ಎಲ್ಲ ತಮ್ಮ ಜಾನುವಾರುಗಳನ್ನ ತಂದು ದರ್ಗಾದ ಪ್ರದಕ್ಷಿಣೆ ಹಾಕಿಸ್ಕೊಂಡು ಜಾನುವಾರುಗಳಿಗೆ ಯಾವುದೇ ಬಾಧೆ ತಗಲದಿರಲಿ ಅಂತೇಳಿ ಒಂದು ಪ್ರತೀತಿ ಮೊದಲಿನಿಂದ ನಡ್ಕೊಂತ ಬಂದಂತ ಒಂದು ಪ್ರತೀತಿ ಅದು. ಆ ಒಂದು ವಿಶ್ವಾಸದಲ್ಲಿ ಎಲ್ಲ ಊರಿನ ಸಮಸ್ತ ಗುರು ಹಿರಿಯರು, ಎಲ್ಲಾ ಸಮಾಜ ಬಾಂಧವರು ಸೇರಿ ಬಹಳ ಒಂದು ವಿಜೃಂಭಣೆಯಿಂದ ಈ ಉರ್ಸು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಇದಕ್ಕೆಲ್ಲ ಶ್ರೀಮಠದಿಂದ ಸ್ವಾಮಿಗಳು ಬಂದು ಈ ಎಲ್ಲ ಪ್ರಸಾದ ತಯಾರಾದ್ಮೇಲೆ ಅವ್ರು ಬಂದು ಪೂಜೆ ಮಾಡಿ, ಸ್ವಾಮಿಗಳು ಬಂದು 5 ಮಂದಿ ಪ್ರಸಾದ ಸ್ವೀಕರಿಸಿದ ನಂತರ ಮತ್ತೆ ಸಾರ್ವಜನಿಕವಾಗಿ ಪ್ರಸಾದವನ್ನ ವಿತರಣೆ ಮಾಡ್ತೀವಿ. ಮತ್ತೆ ಈಗ ಒಂದು 20 ಪಾಕೆಟ್ ಅಕ್ಕಿ ಅಂದ್ರ ಒಂದು 5 ಕ್ವಿಂಟಲ್ ಈಗ ಆಲ್ರೆಡಿ ರೈಸ್ ಆಗಿದೆ. 5 ಕ್ವಿಂಟಲ್ ರೈಸ್ ತಯಾರೈತಿ ಆಲ್ರೆಡಿ. ಮತ್ತೂ ಜನ ಹೆಂಗ ಹೆಚ್ಚು ಅದು ಬರ್ತಾರ ಮತ್ತ ಆ ರೀತಿ ತಯಾರು ಮಾಡ್ಕೊಂತ ಹೋಗ್ತಿರ್ತಾರ. ಆಮೇಲೆ ಇಲ್ಲಿ ಬದ್ನಿಕಾಯಿ ರೀ, ನಾವು 3.5 ಕ್ವಿಂಟಲ್ ಬದ್ನಿಕಾಯಿ ಪಲ್ಯ ಮಾಡಿವ್ರಿ ಈಗ ಆಲ್ರೆಡಿ. ಇನ್ನೂ ಕಡಿಮೆ ಬಿದ್ರೆ ಮಾಡ್ತಾರ ಹಂಗ ಹೆಚ್ಚಿಟ್ಟಿದ. ಆಮೇಲೆ ಆಮೇಲೆ ಒಂದು 1 ಕ್ವಿಂಟಲ್ ಬೇಳೆ, ತೊಗರಿ ಬೇಳೆ ಸಾಂಬಾರು, ಇಷ್ಟೆಲ್ಲ ಪ್ರಸಾದ ವ್ಯವಸ್ಥೆಯನ್ನ ಭಕ್ತರ ಸಲುವಾಗಿ ತಯಾರು ಮಾಡ್ತೀವಿ. ಆಮೇಲೆ ಬುಂದೆ ಮಾಡಿಸಿವ್ರಿ. ಮತ್ತೆ ಅಂದ್ರೆ ಹೋದ ವರ್ಷನೂ ಬುಂದೆ ಮಾಡ್ತಿದ್ವಿ. ಅದಕ್ಕಿಂತ ಮೊದಲು ನಾವು ಗೋಧಿ ಹುಗ್ಗಿನ ಮಾಡ್ತಿದ್ವಿ. ಈ ಸಲ ವಿಶೇಷವಾಗಿ ಚೇಂಜ್ ಮಾಡ್ಸಿದ್ವಿ. ಹೋದ ವರ್ಷದಿಂದ ಸ್ವಲ್ಪ ಬದಲಾವಣೆ ತರೋಣ ಅಂತೇಳಿ. ಯಾಕಂದ್ರೆ ಎಲ್ಲಾ ಭಕ್ತರು ಸೇರಿ ಇದನ್ನ ಕಾಂಟ್ರಿಬ್ಯೂಟ್ ಮಾಡಿರ್ತಾರ. ಭಕ್ತರು ತಮ್ಮ ಅಗ್ದಿ ಭಕ್ತಿ ಸ್ವರೂಪವಾಗಿ ದೇಣಿಗೆ ಸಂಗ್ರಹ ಮಾಡಿರ್ತಾರ. ಆ ದುಡ್ಡಿನಲ್ಲಿ ಊರಿನ ಎಲ್ಲಾ ಗುರು ಹಿರಿಯರು ಕೂಡಿ ಇವರೆಲ್ಲ ಇಲ್ಲಿ ನಿಂತಾರಲ್ಲ, ಇವರೆಲ್ಲರೂ ಸೇರಿ ಪ್ರಸಾದ ವ್ಯವಸ್ಥೆಯನ್ನ ತಯಾರು ಮಾಡ್ತಾರ. ರಾತ್ರಿ 7:30 ನಂತರ ಶ್ರೀಮಠದಿಂದ ಸ್ವಾಮಿಗಳು ಬಂದು ಎಲ್ಲ ಪ್ರಸಾದಕ್ಕೆ ಪೂಜೆ ಮತ್ತು ನೈವೇದ್ಯ ಆದ್ಮೇಲೆ ಸಾರ್ವಜನಿಕವಾಗಿ ಪ್ರಸಾದವನ್ನು ವಿತರಣೆ ಮಾಡ್ತೀವಿ. ಅಂದಾಜು ಇವತ್ತು ಎಷ್ಟು ಜನ ಊಟ ಮಾಡ್ಬೋದ್ರಿ? ನಾವು ಎಷ್ಟು ಜನ ಉಂಡ್ರು ಅನ್ನೋದನ್ನ ಹೆಂಗ್ ಲೆಕ್ಕ ಮಾಡ್ತೀವಿ ಅಂದ್ರೆ, ನಾವು ಊಟದ ಎಲೆ ತಂದಿರ್ತೀವಲ್ರಿ, ಎಲೆ ಮೇಲೆ ಲೆಕ್ಕ ಮಾಡ್ತೀವಿ. ಈ ಸರಿ 10,000 ಎಲೆ ತಂದಿವಿ. 10,000 ಎಲೆ, 10,000 15,000 ಮಂದಿ 10,000 12,000 13,000 15,000 ಜನರವರೆಗೆ ಊಟ ಮಾಡ್ತಾರೆ.